ನಮಸ್ತೆ ಕರುನಾಡು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಎಂದು ಭಾವಿಸ್ತೀನಿ. ನಾವು ಚೆನ್ನಾಗಿದ್ದೀವಿ. ಏನ್ ವಿಶೇಷ? ಇವತ್ತು ಹೊಸ ವರ್ಷ. ಅಷ್ಟೇನಾ? ಹೋ, ಇವತ್ತು ಅಪ್ಪ ಬರ್ಡೇ. ಹೌದು. ಹ್ಯಾಪಿ ಬರ್ಡೇ ಅಪ್ಪ. ಹ್ಯಾಪಿ ಬರ್ಡೇ ಮಾವ. ಇವತ್ತೇನ್ ಮಾಡೋಣ? ಮಾವನ್ ಬರ್ಡೇ ಅಲ್ಲ. ಬರ್ಡೇನ ಉಪಯೋಗಿಸ್ಕೊಂಡು ಏನಾದ್ರು ಸ್ವೀಟ್ ಮಾಡೋಣ. ಅತ್ತೆ ಹೇಳ್ತಾ ಇದ್ದ ಸ್ವೀಟ್ ರೋಲ್ ಮಾಡೋಣ ಅಂತ. ಅದ ಓಕೆ. ಬ್ರೆಡ್ ರೋಲಿಗೆ ಬೇಕಾಗಿರುವಂತ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಯಾವ್ಯಾವ ಐಟಮ್ ಬೇಕು ನೋಡೋಣ ಬನ್ನಿ. ಬ್ರೆಡ್, ಹಾಲು, ಏಲಕ್ಕಿ, ಫ್ರೆಶ್ ಕ್ರೀಮ್, ಕಸ್ಟರ್ಡ್ ಪೌಡರ್, ಸಕ್ಕರೆ. ಮೊದಲು ಕಾರ್ನರ್ ಕಟ್ ಆಗಿರುವಂತ ಬ್ರೆಡ್ ಸ್ಲೈಸಸ್ ಅನ್ನು ತಗೊಳ್ಳೋಣ. ಈಗ ಬ್ರೆಡ್ ಸ್ಲೈಸ್ ಅನ್ನು 4 ಮೂಲೆ ಸಮವಾಗುವಂತೆ ಲಟ್ಟಿಸಿಕೊಳ್ಳೋಣ. ಕ್ರೀಮ್ ರೆಡಿ ಮಾಡ್ಕೊಳ್ಳೋಣ ಬನ್ನಿ. 2 ಸ್ಪೂನ್ ಫ್ರೆಶ್ ಕ್ರೀಮಿಗೆ 1 ಸ್ಪೂನ್ ಸಕ್ಕರೆ ಮಿಕ್ಸ್ ಮಾಡ್ಕೊಂಡಿರೋಣ. ರೆಡಿಯಾದ ಕ್ರೀಮಿಗೆ ಬ್ರೆಡ್ ಸ್ಲೈಸಿಗೆ ಅಪ್ಲೈ ಮಾಡ್ಕೊಳ್ಳೋಣ. ಈಗ ಇದನ್ನ ರೋಲ್ ಮಾಡ್ಕೊಳ್ಳೋಣ ಬನ್ನಿ. ರೋಲ್ ರೆಡಿ ಆಗಿದೆ. ಇದಕ್ಕೆ ಸ್ಪೆಷಲ್ ಕ್ರೀಮ್ ರೆಡಿ ಮಾಡೋಣ ಬನ್ನಿ. ನಾನು ಅರ್ಧ ಲೀಟರ್ ಹಾಲು ತಗೊಂಡಿದ್ದೀನಿ. ಇದರಲ್ಲಿ 3/4 ಭಾಗ ಹಾಲನ್ನು ಹಾಕ್ತಾ ಇದ್ದೀನಿ. ಇನ್ನರ್ಧ ಉಳಿಸ್ಕೊತಾ ಇದ್ದೀನಿ. ಹಾಲು ಸ್ವಲ್ಪ ಬಿಸಿ ಆದ್ಮೇಲೆ ನಾನು ಸಕ್ಕರೆ ಹಾಕ್ತಾ ಇದ್ದೀನಿ. ಅರ್ಧ ಬೌಲ್ ಸಕ್ಕರೆ ಹಾಕಾದ್ಮೇಲೆ ನಾನು ಇದರಲ್ಲಿ ಏಲಕ್ಕಿ ಹಾಕ್ತಾ ಇದ್ದೀನಿ. ನಾನು ಮೊದಲೇ ಉಳಿಸ್ಕೊಂಡಿರುವಂತ ಹಾಲಿಗೆ 1 ದೊಡ್ಡ ಸ್ಪೂನ್ ಕಸ್ಟರ್ಡ್ ಪೌಡರ್ ಅನ್ನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಮಿಕ್ಸ್ ಆಗಿರುವ ಕಸ್ಟರ್ಡ್ ಪೌಡರ್ ಹಾಲನ್ನು ಈ ಕುದಿಯುತ್ತಿರುವ ಹಾಲಿಗೆ ಬೆರೆಸಿಕೊಳ್ಳೋಣ ಬನ್ನಿ. ಕಸ್ಟರ್ಡ್ ಮಿಲ್ಕ್ ಅನ್ನು ಹಾಲಿಗೆ ಸೇರಿಸಿಕೊಂಡ ನಂತರ 5 ನಿಮಿಷ ಕುದಿಸಿಕೊಳ್ಳೋಣ. ಐದು ನಿಮಿಷ ಕುದಿಸಿಕೊಂಡ ಹಾಲನ್ನು ಹೀಗೆ ಗಂಟಿಲ್ಲದೆ ಕೈ ಹಾಡಿಕೊಂಡು ನಾವು ಬೆಡ್ ರೋಲ್ ಮಾಡಿ ಇಟ್ಟುಕೊಂಡಿರುವ ಬೆಡ್ ರೋಲ್ ಮೇಲೆ ಈ ರೀತಿ ಬಿಸಿ ಇರುವಾಗಲೇ ಮೇಲಿಂದ ಸುರಿದುಕೊಳ್ಳಬೇಕು. ಮತ್ತು ಇದನ್ನು 2 ಗಂಟೆಗಳ ಕಾಲ ಫ್ರಿಜ್ಜಲ್ಲಿ ಇಟ್ಟು ನೀವು ತಣ್ಣಗಾಗಲು ಬಿಡಿ. ನಂತರ ಡ್ರೈ ಫ್ರೂಟ್ಸ್, ನಿಮಗೆ ಇಷ್ಟ ಆಗಿರುವ ಡ್ರೈ ಫ್ರೂಟ್ಸನ್ನು ನಿಮಗೆ ಬೇಕಾದ ಶೇಪ್ನಲ್ಲಿ ಕಟ್ ಮಾಡಿಕೊಂಡು ಅದನ್ನು ಮೇಲೆ ಅಲಂಕರಿಸಿಕೊಳ್ಳಬಹುದು. ಇದು ತುಂಬ ಸ್ವೀಟಾಗಿರುತ್ತದೆ. ತುಂಬ ಬೇಗನೆ ಆಗುವಂತಹ ಬ್ರೆಡ್ ರೋಲ್ ಸ್ವೀಟ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಮ್ಮ
ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹ್ಯಾಪಿ ಬರ್ಡೇ ಅಪ್ಪ. ಓ ಥ್ಯಾಂಕ್ ಯು ಏನಪ್ಪ ಇದು ಬ್ರೆಡ್ ಸ್ವೀಟ್. ಏನಪ್ಪ ಇದು ಸ್ಪೆಷಲ್ ಸ್ವೀಟ್. ಹೌದಾ, ಟೇಸ್ಟ್ ಮಾಡ್ತೀನಿ. ಅಪ್ಪ ಟೇಸ್ಟ್ ಮಾಡಿ ಹೇಳಿ, ನಾವಿಬ್ರು ಇದೇ ಫಸ್ಟ್ ಟೈಮ್ ಮಾಡಿರೋದು. ಓ ನೀವ ಮಾಡಿರೋದು? ಓಕೆ ಓಕೆ. ಸೂಪರ್. ನಿಜ ಹೇಳಿ ನೀವೇನ ಮಾಡಿರೋದು? ಸೂಪರ್ ಆಗೈತೆ, ಸೂಪರ್. ಇದು